ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿದೆ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಸ್ಪೆಷಲಿ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ರೈತರು ಪಾಪ ಟೋಟಲಿ ಈಗ ಕನ್ಫ್ಯೂಸ್ ಆಗಿದ್ದಾರೆ ಏನು ಮಾಡಬೇಕು ಅಂತ. ಆದರೆ ಆ ಭಾಗದ ಶಾಸಕರಿಗೆ ಕಿಂಚಿತ್ತೂ ರೈತರ ಮೇಲೆ ಒಂದು ಕರುಣೆ ಇಲ್ಲ ಅನ್ನಲಿಕ್ಕೆ ಈ ಸುದ್ದಿನೇ ಸಾಕ್ಷಿ. ಯಾಕಂದರೆ ರೈತರಿಗೆ ಏನೇನು ಅವ್ರಿಗೆ ಗಮನ ಕೊಡಬೇಕು ಕೊಡ್ತಾ ಇಲ್ಲ. ಮಂತ್ರಿಗಿರಿಗೋಸ್ಕರ ಪೈಪೋಟಿ ಮಾಡ್ತಾ ಇದ್ದಾರೆ ಆ ಭಾಗದ ಶಾಸಕರು. ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ರೈತರು ಈಗ ಸಂಕಷ್ಟವನ್ನು ಅವರು ಅನುಭವಿಸ್ತಾ ಇದ್ರು ಕೂಡ ಕುಡಿಯೋಕೆ ನೀರಿಲ್ಲದೆ ಇದ್ರು, ಬೆಳೆಗೆ ನೀರಿಲ್ಲ, ಪಾಪ ಜನ ಕಂಗಾಲಾಗಿದ್ದಾರೆ. ಆ ಭಾಗದ ಶಾಸಕರು ಮಾತ್ರ ಸಚಿವ ಸ್ಥಾನಕ್ಕಾಗಿ ಈಗ ಪೈಪೋಟಿ ಸಮಸ್ಯೆ ಕೇಳ್ತಾ ಇಲ್ಲ. ಅವರು ಬರದ ಮಧ್ಯೆಯೇ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಲಿಕ್ಕೆ ಒಂದು ಕಡೆ ಇವಾಗ CWRC ಇವಾಗ ಸೂಚನೆ ಹೊರಡಿಸಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಸಚಿವರುಗಳು, ಆ ಭಾಗದ ಶಾಸಕರುಗಳು, ಜನಪ್ರತಿನಿಧಿಗಳು ಏನು ಮಾಡ್ತಾ ಇಲ್ಲ. ಆ ಕಡೆ ಮುಖನೇ ಮಾಡ್ತಾ ಇಲ್ಲ. ಮಂತ್ರಿಗಿರಿಗಾಗಿ ದೆಹಲಿಯಲ್ಲಿ ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಮಂತ್ರಿಗಿರಿ ಸಿಕ್ಕಿದ್ರೆ ಸಾಕು, ರೈತರು ಏನಾದರೂ ಆಗಲಿ. ಯಾಕಂದರೆ ಇನ್ನು ಎಲೆಕ್ಷನಿಗೆ ಭಾಳ ಸಮಯ ಇದೆಯಲ್ಲ, 2028ವರೆಗೂ ಸಮಯ ಇದೆ. ಅಲ್ಲಿವರೆಗೂ ಇವರಿಗೆ ರೈತರು, ಜನಸಾಮಾನ್ಯರು ಯಾರು ಕೂಡ ಅವರಿಗೆ ನೆನಪಿಗೆ ಬರಲ್ಲ. ಅಟ್ಲೀಸ್ಟ್ ನಿಮ್ಗೆ 2028ಕ್ಕೆ ಓಟ್ ಹಾಕ್ಲಿಕ್ಕೆ ಬೇಕಲ್ಲ ಈ ರೈತರು. ಹೋಗಿ ಅಟ್ಲೀಸ್ಟ್ ಅವ್ರಿಗೆ ಏನಾಗಿದೆ ಅಂತ ಮಾತಾಡ್ಸೋದು ಬೇಡವಾ? ಸೌಜನ್ಯ ಬೇಡವಾ? ಅಷ್ಟಾದರೂ ರೈತರ ಸಮಸ್ಯೆ ಬೇಡವಾ? ಹಾಗಾದರೆ ಮಂತ್ರಿ ಸ್ಥಾನವೇ ನಿಮಗೆ ಮುಖ್ಯವಾ? ಅನ್ನದಾತರ ಹಿತ ಕಾಪಾಡುವಂಥ ಮನಸ್ಸು ಇಲ್ವಾ ಹಾಗಾದರೆ ಶಾಸಕರಿಗೆ? ಬರ ಇದ್ರೂ ಕ್ಷೇತ್ರದಲ್ಲಿ ಯಾವೊಬ್ಬ ಶಾಸಕನೂ ಕೂಡ ಭೇಟಿ ಕೊಡ್ತಾ ಇಲ್ಲ. ಸ್ಪೆಷಲಿ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಸಮಸ್ಯೆ ಆಲಿಸದೆ ಮಂತ್ರಿಗಿರಿಗೆ ದಿಲ್ಲಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಇಲ್ದೇ ಆ ಬೆಳೆ ಎಲ್ಲ ಈಗ ಒಣಗಿ ಹೋಗಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಬರಡಾಗಿರುವಂಥ ಜಾಗ ಗಮನಿಸ್ತಾ ಇದ್ದೀರಾ. ಇದು ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ಅಲ್ಲಿಯ ಜಮೀನಿನ ಪರಿಸ್ಥಿತಿ. ಕುಡಿಯೋಕೆ ನೀರಿಲ್ಲ ಪಾಪ, ಇನ್ನು ಬೆಳೆ ಹೆಂಗೆ ಬೆಳಿಬೇಕು ಅವರು? ಸರ್ಕಾರ ಸಮಸ್ಯೆ ಆಲಿಸಬೇಕು ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಳೆದ ಬಾರಿನೂ ಇದೇ ಸಮಸ್ಯೆ ಆಗಿತ್ತು ಪಾಪ. ಹೇಳೋಕೆ ಮಾತ್ರ ಕಲ್ಯಾಣ ಕರ್ನಾಟಕ ಅಂತೆ, ಯಾವ ಕಲ್ಯಾಣನೂ ಆಗಿಲ್ಲ. ಅಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಬೆಳಗಾವಿಯಲ್ಲಿ ನೀವು ಅಧಿವೇಶನ ಮಾಡ್ತೀರಾ. ಇದೇ ಉತ್ತರ ಕರ್ನಾಟಕದ ಸಮಸ್ಯೆಗಳ ಒಂದು ಪರಿಹಾರಕ್ಕೋಸ್ಕರ ಕೋಟಿ ಖರ್ಚು ಮಾಡ್ತೀರಾ. ಕೋಟಿ ಕೋಟಿ ಖರ್ಚು ಮಾಡಿ ಏನು ಮಾಡ್ತೀರಾ? ನೋಡಿ ಇದೇ ಪರಿಸ್ಥಿತಿ, ಬರಡು ಭೂಮಿ. ಸುಮ್ಮನೆ ಆಶ್ವಾಸನೆ ಕೊಡ್ತೀರಾ ಆ ಭಾಗದ ರೈತರಿಗೆ, ಆ ಭಾಗದ ಜನಸಾಮಾನ್ಯರಿಗೆ. ಏನೂ ಅಭಿವೃದ್ಧಿ ಮಾಡಲ್ಲ. ಎಲ್ಲರೂ ನಿಮಗೆ ಓಟೇ ಹಾಕಬಾರ್ದು. ನಿಮ್ಗೆ ಓಟ್ ಹಾಕಿಲ್ಲ ಅಂದರೆ ಬುದ್ಧಿ ಕಲಿತೀರಾ ನೀವು. ಎಷ್ಟು ಶಾಸಕರುಗಳು, ಎಷ್ಟು ಸಚಿವರುಗಳು ಆ ಭಾಗದಿಂದ ಗೆದ್ದು ಬಂದಿರ್ತೀರಾ ನೀವು. ಆದರೆ ನೀವು ಏನು ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ರೈತರಿಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಮಳೆ ಬರ್ತಾ ಇಲ್ಲ. ಇನ್ನು ಈ ದಕ್ಷಿಣ ಕರ್ನಾಟಕದಲ್ಲೇ ಇಲ್ಲ ಮಳೆ, ಭಾಳ ಸಮಸ್ಯೆ ಆಗಿಬಿಟ್ಟದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಮಳೆ ಬರಲಿಕ್ಕೆ ಸಾಧ್ಯ ಆಗ್ತದೆ? ಸ್ವಲ್ಪ ಬೆಳಗಾವಿ ಭಾಗದವರಿಗಾದರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಬಂದರೆ ಕೃಷ್ಣಾ ನದಿಯಿಂದ ಸ್ವಲ್ಪ ಬೆಳಗಾವಿ ಜಿಲ್ಲೆಗೆ ಒಂದು ಸ್ವಲ್ಪ ನೀರಾಗ್ಬೋದು. ಆದರೆ ಈ ಕಲಬುರಗಿ, ರಾಯಚೂರು, ಯಾದಗಿರಿ, ವಿಜಯಪುರ ಇವರೆಲ್ಲ ಏನು ಮಾಡಬೇಕು ಪಾಪ ಆ ಭಾಗದ ರೈತರು? ಮತ್ತು ಯಥೇಚ್ಛವಾಗಿ ಮಳೆ ಬಂದರೂ ಕಷ್ಟನೇ. ಯಾಕಂದರೆ ಆ ಭಾಗದಲ್ಲೆಲ್ಲ ಜಾಸ್ತಿ ಈ ತೊಗರಿ, ಹೆಸರು, ಈರುಳ್ಳಿ ಎಲ್ಲ ಬೆಳೀತಾರೆ. ಹಾಗಾಗಿ ಜಾಸ್ತಿ ಮಳೆ ಬಂದ್ರೂ ಕಷ್ಟ. ಕಳೆದ ಬಾರಿ ಜಾಸ್ತಿ ಮಳೆ ಬಂದು ಈರುಳ್ಳಿ ಎಲ್ಲ ಕೊಳ್ತು ಹೋಗಿಬಿಟ್ಟಿತ್ತು ಹೊಲದಲ್ಲೇ. ಈ ಸಲ ಮಳೆ ಇಲ್ಲದೇ ಬೆಳೆ ಎಲ್ಲ ಒಣಗಿ ಹೋಗಿಬಿಟ್ಟಿದೆ. ನೋಡಿ ಇಂಥ ಪರಿಸ್ಥಿತಿಯಲ್ಲಿ ರೈತ ಬದುಕ್ತಾ ಇದ್ದಾನೆ. ಮಳೆ ಬಂದರೂ ಕಷ್ಟ, ಮಳೆ ಬರದೇ ಇದ್ರೂ ಕಷ್ಟ. ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಬೇಕು ಬೆಳೆ ಬೆಳಿಲಿಕ್ಕೆ ರೈತರಿಗೆ. ಅದು ಯಾವ ವಾತಾವರಣನೂ ಕೂಡ ನಿರ್ಮಾಣ ಆಗ್ತಾ ಇಲ್ಲ. ಇದೇ ಹಾವೇರಿಯಲ್ಲಿ ಜನಪ್ರತಿನಿಧಿಗಳೆಲ್ಲ ಸೇರಿಕೊಂಡು ಅವರವ್ರ ಸ್ವಂತ ಖರ್ಚಲ್ಲಿ ಮೋಡ ಬಿತ್ತನೆ ಕಾರ್ಯವನ್ನು ಮಾಡಿದರು. ಹಾಗಾದರೆ ಬೇರೆ ಜಿಲ್ಲೆಯ ರೈತರು ಬದುಕೋದು ಬೇಡವಾ? ಅಟ್ಲೀಸ್ಟು ಹಾವೇರಿ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ನೋಡಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದ ಜನಪ್ರತಿನಿಧಿಗಳು ಆ ಕೆಲಸನಾದರೂ ಮಾಡ್ಬೋದಿತ್ತಲ್ಲ. ಮಾಡಲಿಲ್ಲ. ನನಗೆ ಆ ಸಚಿವ ಸ್ಥಾನ ಬೇಕು, ಬರೀ ಓಡಾಡೋದೇ ಕೆಲಸ ಆಯಿತು ದೆಹಲಿಗೆ. ಹಾಗಾಗಿ ನೀವು ಈ ಥರ ಮಾಡಿದರೆ 2028ರಲ್ಲಿ ಜನ ನಿಮಗೆ ತಕ್ಕ ಶಾಸ್ತಿ ಮಾಡೇ ಮಾಡ್ತಾರೆ, ತಕ್ಕ ಪಾಠ ಕಲಿಸ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ನೋಡಿ ನೀವು 5 ವರ್ಷಕ್ಕೊಮ್ಮೆ ರೈತರನ್ನು ಮಾತಾಡಿಸ್ತೀವಿ, ಅಲ್ಲಿವರೆಗೂ ನಾವು ಹೋಗೋದೇ ಇಲ್ಲ ಅಂದರೆ ಪಾಪ ಅವ್ರು ಏನು ಮಾಡಬೇಕು? ವರ್ಷ ಇಡೀ ರೈತ ಸಮಸ್ಯೆ ಪಾಪ, ವರ್ಷ ಇಡೀ ಹೊಲದಲ್ಲಿ ದುಡಿತಾ ಇರ್ತಾರೆ. ನೀವು AC ರೂಮಲ್ಲಿ 5 ವರ್ಷ ಕೂತ್ಕೊಂಡು ಓಟ್ ಕೇಳೋ ಸಮಯದಲ್ಲಿ ಮಾತ್ರ ನೀವು ರೈತರು ಮನೆ ಬಾಗಿಲಿಗೆ ಹೋಗ್ತೀರಾ, ಜನಸಾಮಾನ್ಯರ ಮನೆ ಬಾಗಿಲಿಗೆ ಹೋಗ್ತೀರಾ, ಕೂಲಿ ಕಾರ್ಮಿಕರ ಮನೆ ಬಾಗಿಲಿಗೆ ಹೋಗ್ತೀರಾ ಅಂದರೆ ಒಪ್ಪಲ್ಲ ಅದನ್ನು. ಹಾಗಾಗಿ ಈ ನಿಮ್ಮ ನಾಟಕಗಳನ್ನೆಲ್ಲ ಕಮ್ಮಿ ಮಾಡಿ ಸ್ವಲ್ಪ ರೈತರಿಗೆ ಏನು ನಾವು ಸಹಾಯ ಮಾಡ್ಬೋದು, ಯಾವ ರೀತಿ ನಾವು ಅವರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಬೋದು, ಅದನ್ನು ಮಾಡೋ ಕೆಲಸವನ್ನು ಮಾಡಬೇಕಲ್ವಾ? ಅಟ್ಲೀಸ್ಟು ಅವ್ರಿಗೆ ರೈತರಿಗೆ ಹೋಗಿ ನಿಮ್ಮ ಜಿಲ್ಲೆ ಇಷ್ಟು ಸಮಸ್ಯೆ ಆಗಿದೆ, ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಕೇಂದ್ರದಿಂದ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಆ ಭಾಗದ ಜನಪ್ರತಿನಿಧಿಗಳು ರೈತರಿಗೆ ಸಹಕಾರಿಯಾಗಬೇಕು, ಜನಸಾಮಾನ್ಯರಿಗೆ ಸಹಕಾರಿಯಾಗಬೇಕು. ಯಾವುದೂ ಇಲ್ಲ. ಕಳೆದ 5
ವರ್ಷದಿಂದನೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಈಗಲೂ ಅದು ಮುಂದುವರಿತಾನೆ ಇದೆ. ಯಾಕಂದರೆ ಪಾಪ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಸ್ಪೆಷಲಿ ಯಾದಗಿರಿ ಮತ್ತು ರಾಯಚೂರು ಭಾಗದಲ್ಲಿ ಅವರಿಗೆ ಭಾಳ ಸಮಸ್ಯೆ ನೀರಿಂದು. ಯಾಕಂದರೆ ಮಳೆ ಬರಲಿಲ್ಲ ಅಂದರೆ ಬೆಳೆ ಬೆಳೀಲಿಕ್ಕಾಗಲ್ಲ. ಒಳ್ಳೆ ಭೂಮಿ ಇರ್ತದೆ ಪಾಪ, ಒಳ್ಳೆ ಭೂಮಿ, ಫಲವತ್ತಾದ ಭೂಮಿ ಇದೆ, ಆದರೆ ಮಳೆ ಬೇಕಲ್ವಾ. ನೀವು ಎಷ್ಟೇ ಫಲವತ್ತಾದ ಭೂಮಿ ಇಟ್ಕೊಂಡ್ರೂ ಕೂಡ ಮಳೆ ಇದ್ದರೆ ಮಾತ್ರ ಬೆಳೆ ಬೆಳೀಲಿಕ್ಕೆ ಆಗ್ತದೆ. ಇವತ್ತು ಅಂಥ ಸಮಸ್ಯೆಗಳನ್ನು ಈಗ ಎದುರಿಸ್ತಾ ಇದ್ದಾರೆ. ಹಾಗಾಗಿ ನೋಡಿ, ಈಗ ತೊಗರಿ ಕಣಜ ಅಂತ ಕಲಬುರಗಿನ ಕರೀತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆ, ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ. ತೊಗರಿ ಕಣಜ ಇವತ್ತು ಅದಕ್ಕೂ ಕೂಡ ಇವತ್ತು ಸಾಕಷ್ಟು ಮಳೆ ಬೇಕಾಗ್ತದೆ. ತೊಗರಿ, ಹೆಸರು, ಉದ್ದು, ಈ ಜೋಳ ಇವೆಲ್ಲವೂ ಕೂಡ ಆ ಭಾಗದಿಂದನೇ ಬರುತ್ತೆ. ಆದರೆ ಇವತ್ತು ಏನು ಮಾಡೋದು? ಸುಮ್ಮನೆ ಡೆಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ, ಅವರಲ್ಲಿ ಇವ್ರನ್ನ ಕರೆಸ್ಕೊಂಡು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರುವಂಥ 1.5 ವರ್ಷಕ್ಕೆ ಭಾಳ ಲಾಬಿಗಳು ನಡೀತಾ ಇದ್ದಾವೆ ಸಚಿವ ಸ್ಥಾನಕ್ಕೋಸ್ಕರ. ನೀವು ಸಚಿವ ಸ್ಥಾನ ಕೊಡಿ ಬಿಡಿ, ರೈತರು ಅದನ್ನು ಕೇಳ್ತಾ ಇಲ್ಲ. ನೀವು ಯಾರಾದರೂ ಮಂತ್ರಿಯಾಗಿ ಜನ ಕೇಳೋದೆಷ್ಟು? ಅಭಿವೃದ್ಧಿ ಕೊಡಿ ನಮಗೆ, ಇಷ್ಟು ಕೇಳ್ತಾ ಇದ್ದಾರೆ. ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಆಗಲಿಲ್ಲ ಅಂದಮೇಲೆ ನೀವೇನಕ್ಕೆ ಶಾಸಕರು, ನೀವೇನಕ್ಕೆ ಜನಪ್ರತಿನಿಧಿಗಳು? ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ.